ತಮಿಳುನಾಡಿನಲ್ಲಿ ನೂತನ ಸಿಎಂ ವಿಜಯ್ಗೆ ಸಾಲು ಸಾಲು ಸವಾಲುಗಳಿದ್ದಾವೆ. ತಮಿಳುನಾಡಿನಲ್ಲಿ ನೂತನ ಸಿಎಂ ಆಗಿ ವಿಜಯ್ ಅವರು ಪದಗ್ರಹಣವನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಈಗ ಸಾಲು ಸಾಲು ಸವಾಲುಗಳಿದ್ದಾವೆ ವಿಜಯ್ ಅವರಿಗೆ. ಮಿತ್ರ ಪಕ್ಷಗಳಿಗೆ ಖಾತೆ ಹಂಚಿಕೆ ಮಾಡುವುದು ದೊಡ್ಡ ಸವಾಲು. ಆಡಳಿತದಲ್ಲಿ ಅನುಭವದ ಕೊರತೆ ಇದೆ. ಗ್ಯಾರಂಟಿಗೆ ಹಣವನ್ನು ಒದಗಿಸಬೇಕು. ವಿಜಯ್ ಮೈತ್ರಿ ಸರ್ಕಾರಕ್ಕೆ ಸದ್ಯಕ್ಕೆ ಒಂದು ಕುದುರೆ ವ್ಯಾಪಾರದ ಆತಂಕ ಕೂಡ ಇದೆ. ಅನುಭವಿ ವಿರೋಧ ಪಕ್ಷಗಳ ಸವಾಲನ್ನ ಎದುರಿಸಬೇಕು. ಗ್ಯಾರಂಟಿ ಯೋಜನೆಗಳೇ ವಿಪಕ್ಷಗಳಿಗೆ ಅಸ್ತ್ರವಾಗಬಹುದು. 10 ಲಕ್ಷ ಕೋಟಿ ಸಾಲ ಗ್ಯಾರಂಟಿಗೆ ಬೇಕು. 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಸಾಲದ ಕಡೆಯೂ ಕೂಡ ಗಮನ ಹರಿಸಬೇಕು. ಅದರ ಜೊತೆಗೆ ಗ್ಯಾರಂಟಿಗೆ ಬೇಕಾದ 1 ಲಕ್ಷ ಕೋಟಿ ಆ ಒಂದು ಹಣವನ್ನ ಯಾವ ರೀತಿ ಒದಗಿಸಬೇಕು ಅಂತ ಕೂಡ ಈಗ ಲೆಕ್ಕಾಚಾರವನ್ನ ಹಾಕಬೇಕಾಗಿದೆ. ಬಹುದೊಡ್ಡ ಸವಾಲುಗಳಿದ್ದಾವೆ. ಅದೆಲ್ಲವನ್ನು ಕೂಡ ವಿಜಯ್ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡಬೇಕು. ಬಹಳ ಮುಖ್ಯವಾಗಿ ಮಿತ್ರ ಪಕ್ಷಗಳಿಗೆ ಖಾತೆಯನ್ನ ಹಂಚಿಕೆ ಮಾಡುವುದು ದೊಡ್ಡ ಸವಾಲು. ಯಾಕೆಂತಂದ್ರೆ ಈಗ ವಿಜಯ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ತೆಗೆದುಕೊಂಡ ನಂತರ ಒಂದು ಟಿವಿಕೆ ಪಕ್ಷದ 9 ಶಾಸಕರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದರೆ ಉಳಿದ ಖಾತೆಗಳನ್ನು ಕೂಡ ಹಂಚಬೇಕಾಗಿದೆ. ಅದರ ಜೊತೆಗೆ ಮೈತ್ರಿ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಖಾತೆಯನ್ನು ಹಂಚಬೇಕಾಗಿದೆ. ಹಾಗಾದ್ರೆ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು? ಈ ಒಂದು ಮೈತ್ರಿ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಪಕ್ಷಕ್ಕೆ ಎಷ್ಟು ಸೀಟ್ಗಳನ್ನು ಕೊಡಬೇಕು ಅದೆಲ್ಲದರ ಲೆಕ್ಕಾಚಾರವನ್ನು ಕೂಡ ಹಾಕಬೇಕಾಗಿದೆ. ಜೊತೆಗೆ ಮೈತ್ರಿ ಪಕ್ಷಗಳನ್ನ ಸಮಾಧಾನ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ಭಿನ್ನಾಭಿಪ್ರಾಯ ಬಂದಂತಹ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳನ್ನ ಸಮಾಧಾನ ಪಡಿಸಿ ಅವರನ್ನು ಕೂಡ ನಿಭಾಯಿಸಿಕೊಂಡು ಹೋಗೋದು ಕೂಡ ಈಗ ವಿಜಯ್ ಅವರಿಗೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಆಡಳಿತದ ಅನುಭವದ ಕೊರತೆ ಕೂಡ ಇದೆ. ಆ ಒಂದು ಕೊರತೆ ಇರೋದ್ರಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸೋದು ಬಹಳ ಕಷ್ಟ ಆಗಬಹುದು ಮುಂದಿನ ದಿನಗಳಲ್ಲಿ. ಒಂದು ಕಡೆ ಅನುಭವದ ಕೊರತೆ ಇದೆ, ಮತ್ತೊಂದು ಕಡೆ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲ ಗ್ಯಾರಂಟಿಗಳ ಮೇಲೂ ಕೂಡ ಜನರ ನಿರೀಕ್ಷೆ ಇದೆ. ಈಗ ಯಾವುದೇ ಸರ್ಕಾರ ಆಗಿರಬಹುದು, ಕೊಟ್ಟ ಭರವಸೆಯನ್ನು ಈಡೇರಿಸಲೇಬೇಕು. ಯಾಕೆಂತಂದ್ರೆ ಆ ಒಂದು ಭರವಸೆಯ ಮೇಲೆ ಜನರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದರ ಜೊತೆಗೆ ನಿರೀಕ್ಷೆಯನ್ನ ಹುಸಿ ಮಾಡಬಾರದು. ವಿಜಯ್ ಪದಗ್ರಹಣ ಬೆನ್ನಲ್ಲೇ ಸ್ಟಾಲಿನ್ ವಿರುದ್ಧ ಕೆಂಡಾಮಂಡಲ. ನನ್ನ ಮೇಲೆ 10 ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ ಅಂತ ವಿಜಯ್ ಅವರು ಕೆಂಡಾಮಂಡಲರಾಗಿದ್ದಾರೆ. ವಿಜಯ್ ಆರೋಪಕ್ಕೆ ಮಾಜಿ ಸಿಎಂ ಸ್ಟಾಲಿನ್ ತಿರುಗೇಟು ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಸಿಎಂ ವಿಜಯ್ ವಿರುದ್ಧ ಸ್ಟಾಲಿನ್ ತಿರುಗೇಟು. ಸಿಎಂ ಆಗಿ 3 ದಿನ ಆಗಿಲ್ಲ, ಈಗಲೇ ಜನರನ್ನ ದಾರಿ ತಪ್ಪಿಸ್ತಿದ್ದೀರಾ? ಕೋವಿಡ್ ಕಾಲಘಟ್ಟದಿಂದ ಈವರೆಗೂ ಮಿತಿಯಲ್ಲೇ ಸಾಲ ಮಾಡಿದ್ದೇವೆ. ಕೇಂದ್ರ ಅನುದಾನ ಕೊಡದೇ ಇದ್ದಾಗ ಮಾತ್ರ ಸಾಲ ಮಾಡಿದ್ದೇವೆ. ಇರೋಬರೋ ಫ್ರೀ ಸ್ಕೀಮ್ ಕೊಟ್ಟು ಈಗ ಹೀಗೆ ಹೇಳೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮಿಂದ ಸಾಧ್ಯವಾಗುವ ಭರವಸೆ ಮಾತ್ರ ಕೊಡಬೇಕು. ಸಿಎಂ ವಿರುದ್ಧ ತೀಕ್ಷ್ಣವಾಗಿ ಸದ್ಯಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸ್ಟಾಲಿನ್ ಅವರು. ಒಂದು ಕಡೆ ವಿಜಯ್ ಪದಗ್ರಹಣದ ಬೆನ್ನಲ್ಲೇ ಸ್ಟಾಲಿನ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಯಾಕೆಂತಂದ್ರೆ ಈಗ 10 ಲಕ್ಷ ಕೋಟಿ ಸಾಲ ಇದೆ. ಆ ಒಂದು ಸಾಲವನ್ನ ತೀರಿಸುವಂತಹ ಜವಾಬ್ದಾರಿ ಕೂಡ ವಿಜಯ್ ಅವರ ಹೆಗಲ ಮೇಲಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ 10 ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ ಅಂತ ವಿಜಯ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.